ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಜ್ಯದಲ್ಲಿ ಒಂದೇ ಒಂದು ಸಮುದಾಯಕ್ಕೆ ಹೆಚ್ಚಿನ ಅನುದಾನವನ್ನ ಕೊಟ್ಟು ಬಿಟ್ರ ಅಂತ, ಒಂದು ಸಮುದಾಯಕ್ಕೆ ಮಾತ್ರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೀಮಿತ ಆಗ್ಬಿಡುತ್ತ. ರಾಜ್ಯ ರಾಜಕೀಯದಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಈಗ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗ್ತಿದೆಯಂತೆ. ರಾಜ್ಯದಲ್ಲಿ ಒಂದೇ ಸಮುದಾಯಕ್ಕೆ ಅನುದಾನಗಳ ಹಂಚಿಕೆ ಸೀಮಿತ ಆಗಿದೆಯಾ? ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಏನೇನಾಗ್ತಿದೆ? ಡಿಕೆ ಸಿಎಂ ಆಗುವ ಮುನ್ನವೇ ಪ್ರಸ್ತಾವನೆಯಾಗಿರುವ ವಿಚಾರಗಳಿವೆಲ್ಲ. ಒಂದು ದಿನ ಮೊದಲೇ ಆರ್ಥಿಕ ಇಲಾಖೆ ಪ್ರಸ್ತಾವನೆಯನ್ನ ಸಲ್ಲಿಸಿತ್ತು. ಹಲವು ಅನುಮಾನ, ಹಲವು ಪ್ರಶ್ನೆಗಳಿಗೆ ಇದು ಕಾರಣ ಆಗ್ತಿದೆ. ಅಹಿಂದ ರಾಮಯ್ಯನ ಸರ್ಕಾರ ಇತ್ತು ಈ ಹಿಂದೆ. ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೂ ಮುನ್ನ ಸಿದ್ದರಾಮಯ್ಯನವರ ಆಡಳಿತ ಇರೋ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಒಂದೇ ಸಮುದಾಯಕ್ಕೆ ಹೆಚ್ಚಿನ ಅನುದಾನಗಳನ್ನ ಕೊಡೋದಕ್ಕೆ ಹೆಜ್ಜೆ ಇಟ್ಟಿದ್ರ? ಇದೇ ಪ್ರಶ್ನೆ ಕಾಡ್ತಿರೋದು. ಡಿಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಳ್ಳುವ ಒಂದು ದಿನದ ಮೊದಲು ನಡೆದಿರುವಂತಹ ಒಂದು ಮಹತ್ವದ ಬೆಳವಣಿಗೆ. ವಿವಿಧ ಸಮುದಾಯಗಳು, ಅದರಲ್ಲೂ ಕೂಡ ಹಿಂದುಳಿದ ವರ್ಗಗಳಿಗೆ ಏನ್ ಬರುತ್ತೆ, ನಾನಾ ಜಾತಿ ಪಂಗಡಗಳು, ಅಲ್ಲೂ ವಿಭಿನ್ನತೆಯನ್ನ ಕಂಡುಕೊಂಡಿದೆ. ಆದರೆ ಅದರಲ್ಲಿ ಕೆಲ ಆಯ್ದ ಸೀಮಿತವಾಗಿರುವಂಥ ಸಮುದಾಯಗಳಿಗೆ ಮಾತ್ರ ಹೆಚ್ಚಿನ ಅನುದಾನ, ಹೆಚ್ಚಿನ ಆರ್ಥಿಕ ಸಹಾಯಗಳಿರಬಹುದು. ಇದನ್ನ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ತರಾತುರಿಯಲ್ಲಿ ಮಾಡಿಬಿಟ್ರ ಅಥವಾ ಕೆಲ ಸೀಮಿತ ಸಮುದಾಯಗಳಿಗೆ ಸಿದ್ದರಾಮಯ್ಯನವರು ಹೋಗುವ ಮುನ್ನ ಒಂದು ಬಿಗ್ ಗಿಫ್ಟ್ ಅನ್ನು ಕೊಟ್ಟು ಹೋದ್ರ ಅನ್ನೋ ಚರ್ಚೆ ಈಗ ಸಾರ್ವಜನಿಕ ವಲಯದಲ್ಲಿ, ರಾಜಕೀಯ ಪಡಸಾಲೆಗಳಲ್ಲಿ ಇದೇ ಚರ್ಚೆ ಆಗ್ತಿದೆ. ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಯಾವ ಸಂಸ್ಥೆಗಳಿಗೆ ಎಷ್ಟೆಷ್ಟು ಹಣವನ್ನ ಮಂಜೂರು ಮಾಡಿದ್ದಾರೆ ಅಂತ. ಸಿದ್ದರಾಮಯ್ಯನವರ ಆಡಳಿತದಲ್ಲಿ 155 ಸಂಸ್ಥೆಗಳಿಗೆ 71.85 ಕೋಟಿ ರೂಪಾಯಿ ಅನುದಾನ ಆಗಿತ್ತು. ಅದರಲ್ಲಿ ಸಮುದಾಯ ಭವನಕ್ಕೆ, ಹಾಸ್ಟೆಲ್ ನಿರ್ಮಾಣ ಮಾಡೋದಕ್ಕೆ ಮೀಸಲಿಟ್ಟಿರುವಂತಹ ಕೋಟಿ ಹಣ ಮಂಜೂರಾಗಿತ್ತು. 3 ರಿಂದ 4 ಸಮುದಾಯಗಳಿಗಷ್ಟೇ 52% ಅಷ್ಟು ಹಣ ಸೀಮಿತ ಆಗಿತ್ತು. 2026-27ನೇ ಸಾಲಿನ ಬಜೆಟ್ನಲ್ಲಿ ಮೀಸಲಿಟ್ಟಿರೋ ಹಣ ಇದು. 36 ಕೋಟಿ ಅನುದಾನವನ್ನ ಸರ್ಕಾರ ಮೀಸಲಿಟ್ಟಿತ್ತು. ವಿವಿಧ ಸಂಸ್ಥೆಗಳಿದೆ. ಪ್ರಮುಖವಾಗಿ ಗಮನಿಸೋದಾದ್ರೆ 155 ಸಂಸ್ಥೆಗಳಿಗೆ ನಾವು ಅಧಿಕೃತ ಸರ್ಕಾರಿ ಆದೇಶವನ್ನ ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀವಿ, ಮಾರ್ಕ್ ಮಾಡಿ ನೋಡ್ತಿದ್ದೀವಲ್ಲ. ಇದರಲ್ಲಿ ಅಂಕಿಅಂಶ ನೋಡೋದಾದ್ರೆ 155 ಸಂಸ್ಥೆಗಳಿಗೆ 71.85 ಕೋಟಿ ರೂಪಾಯಿ ಮಂಜೂರಾಗಿತ್ತು. ಸಮುದಾಯಗಳಿಗೆ, ವಿವಿಧ ಸಮುದಾಯ, ಹಿಂದುಳಿದ ವರ್ಗದಲ್ಲೇ ಬೇರೆ ಬೇರೆ ಸಮುದಾಯಗಳಿದೆ. ಅದರಲ್ಲಿ ಈ ಸಮುದಾಯಗಳ ಹಾಸ್ಟೆಲ್ ಇರ್ಬೋದು, ಅದಕ್ಕನ್ನೋದೇ ಹಣ ಇಟ್ಟರು. ಬಟ್ ಅಲ್ಲಿ ಗಮನಿಸಬೇಕಾಗಿರೋ ವಿಚಾರ ಅಂತಂದ್ರೆ ಕೇವಲ 3-4 ಸಮುದಾಯಗಳಿಗಷ್ಟೇ 52% ಅಷ್ಟು ಹಣ ಯಾಕೆ ಮೀಸಲಿಟ್ಟುಬಿಟ್ರು? ಕಳೆದ ಬಜೆಟ್ನಲ್ಲಿ, ಅಂದ್ರೆ ಈ ಸಾಲು 26 ಮತ್ತು 27ನೇ ವರ್ಷಕ್ಕೆ ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ನಲ್ಲಿ ಮೆನ್ಷನ್ ಆಗಿರೋ ಅಂಕಿಅಂಶ. ಇಷ್ಟು ಹಣವನ್ನ ಸೀಮಿತ ಸಮುದಾಯಗಳಿಗೆ ಯಾಕೆ ಮೀಸಲಿಟ್ರು? ಒಂದೇ ತಾಲೂಕಿನಲ್ಲಿ ಅತಿ ಹೆಚ್ಚುಗಳ ಅನುದಾನ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ. ಕುರುಬ ಸಮುದಾಯಕ್ಕೆ ಅತಿ ಹೆಚ್ಚು ಅನುದಾನ ಆಗಿದೆ. ಕಾಕತಾಳೀಯನ್ನು ಗೊತ್ತಿಲ್ಲ, ಸಿದ್ದರಾಮಯ್ಯನವರು ಕೂಡ ಅದೇ ಸಮುದಾಯದವರು. ಇತರ ಸಮುದಾಯಗಳ ಕಡೆಗಣಿಯ ಆರೋಪಗಳು ಬರ್ತಾ ಇದೆ. ಸಿದ್ದರಾಮಯ್ಯನವರ ನಿರ್ಧಾರಕ್ಕೆ ಪ್ರಣವಾನಂದ ಶ್ರೀಗಳು ಕೂಡ ಆಕ್ಷೇಪವನ್ನು ಹೊರಗಾಗ್ತಿದ್ದಾರೆ. ಇದು ಸಾಮಾಜಿಕ ನ್ಯಾಯವೇ ಅಂತ ಪ್ರಶ್ನೆಗೆತ್ತಿದ್ದಾರೆ. ಸಿದ್ದರಾಮಯ್ಯನವರು ಕುರುಬ ಸಮುದಾಯದ ಒಬ್ಬ ವ್ಯಕ್ತಿಯಾದರೂ ಕೂಡ ಅಹಿಂದ ನಾಯಕನಾಗಿ ರಾಜ್ಯದಲ್ಲೇ ಚಿರಪರಿಚಿತರು. ಅವರದ್ದೇ ಆದಂಥ ವರ್ಚಸ್ಸುಗಳನ್ನ ಇಟ್ಕೊಂಡಿದ್ರು. ಸೋಷಿಯಲ್ ಎಂಜಿನಿಯರಿಂಗ್ ಇರ್ಬೋದು, ಸಾಮಾಜಿಕ ನ್ಯಾಯ, ಇದ್ರ ಬಗ್ಗೆ ಎಲ್ಲ ಬಹಳ ಮಾತನಾಡೋದ್ರ ಬಗ್ಗೆ ಕೆಲಸ ಕೂಡ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ಅತಿ ಹೆಚ್ಚು ಅನುದಾನ ಕಳೆದ ಬಜೆಟ್ನಲ್ಲಿ ಹಣಗಳನ್ನ ಮೀಸಲಿಟ್ಟಿದ್ದು ಕುರುಬ ಸಮುದಾಯ. ಅದನ್ನು ಬಿಟ್ಟು ಇನ್ನೊಂದು 2-3 ಸಮುದಾಯಗಳಿಗಷ್ಟೇ 52% ಅಷ್ಟು, 50%ಗಿಂತ ಜಾಸ್ತಿ ಒಂದಿಷ್ಟು ಸೀಮಿತಗಳಿಗೆ ಆಗೋದಾದ್ರೆ ಇದು ಯಾವ ರೀತಿಯಾದಂಥ ಒಂದು ಸಾಮಾಜಿಕ ನ್ಯಾಯ ಅಂತ ಸಾರ್ವಜನಿಕ ವಲಯದಲ್ಲಿ ಒಂದು ಚರ್ಚೆ ಆದ್ರೆ ಪ್ರಣವಾನಂದ ಶ್ರೀಗಳು ಕೂಡ ಪ್ರಶ್ನೆ ಎತ್ತಿದ್ದಾರೆ, ಆಕ್ಷೇಪಗಳನ್ನು ಎತ್ತುತ್ತಿದ್ದಾರೆ. ಈಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಹಲವು ಅನುಮಾನಕ್ಕೆ ಇದು ಕಾರಣ ಆಗ್ತಿದೆ. ಸಿದ್ದರಾಮಯ್ಯನವರು ಪದತ್ಯಾಗ ಮಾಡೋ ಕೊನೆ ಸಂದರ್ಭದಲ್ಲಿ ಈ ರೀತಿ ನಡೆ ಕೊಟ್ಟಿರೋದಕ್ಕೆ ಈಗ ಕಾಂಗ್ರೆಸ್ ವಲಯದಲ್ಲಿ ಇದಕ್ಕೆ ಏನು ರಿಯಾಕ್ಷನ್ ಬರ್ತಿದೆ? ಅಂಕಿಅಂಶಗಳು ಏನು ಹೇಳ್ತಿದೆ? ಹಾಗಾದ್ರೆ ಸೀಮಿತ ಅಂತಂದ್ರೆ ಯಾವ ಸಮುದಾಯಗಳಿಗೆ ಹೆಚ್ಚು ಒಲವು ತೋರಿಸಿದ್ರು ಅಂತ ಇವರು? ಖಂಡಿತ ಅಖಿಲೇಶ್, ಸಿಎಂ ಸಿದ್ದರಾಮಯ್ಯ ಹಿಂದೆ ಏನೋ ಸಿಎಂ ಆಗಿದ್ರು, ಆ ಒಂದು ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಮುನ್ನೆಲೆಗೆ ಬಂದೇ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಸ್ಥಾನವನ್ನ ಬಿಟ್ಕೊಡ್ಲೇಬೇಕೆಂಬ ಒಂದು ಲೆಕ್ಕಾಚಾರದೊಂದಿಗೆ
ಸಮುದಾಯಕ್ಕೆ ಸೀಮಿತ ಆಗೋ ತರ ಸಿದ್ದರಾಮಯ್ಯ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ 155 ಸಂಸ್ಥೆಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣೆಯ ಒಂದು ಇಲಾಖೆ ಅನುದಾನದಿಂದ ಸರಿಸುಮಾರು 155 ವಿವಿಧ ಸಂಸ್ಥೆಗಳಿಗೆ 71.85 ಲಕ್ಷ ಕೋಟಿ ಅನುದಾನ ಮಂಜೂರಾಗಿದೆ. ಅದರಲ್ಲಿ ಸಿದ್ದರಾಮಯ್ಯ ಅವರು ಇರತಕ್ಕಂಥ ಕುರುಬ ಸಮುದಾಯಕ್ಕೆ ಬಹುತೇಕವಾಗಿ ಹೆಚ್ಚಿನ ಪಾಲು ಹೋಗಿರುವಂತದ್ದು ಸಾಕಷ್ಟು ಒಂದು ಚರ್ಚೆಗೆ ಕಾರಣ ಆಗ್ತಿದೆ. ಅದರಲ್ಲೂ ಕೂಡ ಮಡಿವಾಳ ಸಮುದಾಯ, ಯಾದವ ಸಮುದಾಯ, ಎಳವ ಸಮುದಾಯ ಇವೆಲ್ಲ ಸಮುದಾಯಗಳಿದ್ರು ಕೂಡ ಸುಮಾರು ಅನುದಾನದಲ್ಲಿ 52% ಅನುದಾನ ಪ್ರಮುಖ ಸಮುದಾಯ ಈ ಒಂದು ಕುರುಬ ಸಮುದಾಯಕ್ಕೆ ಹೆಚ್ಚಿನ ಒಂದು ಅನುದಾನ ಹೋಗಿರುವಂತದ್ದು. ಅದರಲ್ಲೂ ಕೂಡ ಗದಗದಲ್ಲಿರ್ತಕ್ಕಂಥ ರಾಕೇಶ್ ಸಿದ್ದರಾಮಯ್ಯ ಒಂದು ಟ್ರಸ್ಟ್ಗೂ ಕೂಡ 50 ಲಕ್ಷ ಅನುದಾನ ಹೋಗಿದೆ. ಅಂದ್ರೆ ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಇಲ್ಲಿ ಅನುದಾನ ಕೊಟ್ಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಯಾಕಂತಂದ್ರೆ ಕಳೆದ 2.5 ವರ್ಷ ಆದ ನಂತರ ಸಿಎಂ ಸಿದ್ದರಾಮಯ್ಯ ಒಂದು ಕುರ್ಚಿಗೆ ಒಂದಷ್ಟು ಕಂಟಕ ಬರುತ್ತೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದಷ್ಟು ತೆರೆಮೆಯ ಒಂದು ಜಂಜಾಟ ಮತ್ತು ಅಗ್ಗಜಾಟ ನಡೀತಾನೆ ಇರುತ್ತೆ. ಈ ಸಂದರ್ಭದಲ್ಲಿ ಅನುದಾನ ಹಂಚಿಕೆ ವಿಚಾರದಲ್ಲಿ ತಮ್ಮ ಒಂದು ಸಮುದಾಯಕ್ಕೆ ಹೆಚ್ಚಿನ ಒಂದು ಪ್ರಾತಿನಿಧ್ಯತೆ ಕೊಡಬೇಕನ್ನುವಂತ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಇನ್ನೇನು ನನ್ನ ಕುರ್ಚಿ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂತ ಒಂದು ವಿಚಾರವನ್ನ ಮೊದಲೇ ಅರ್ತಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈ ರೀತಿ ಸಮುದಾಯಕ್ಕೆ ಒಂದು ಹೆಚ್ಚಿನ ಒಂದು ಪ್ರಾಶಸ್ತ್ಯನ ಕೊಡ್ಬಿಟ್ರ ಅನ್ನೋದು ಕೂಡ ಚರ್ಚೆ ಆಗ್ತಿದೆ. ಯಾಕಂತಂದ್ರೆ ಅನುದಾನ ಅಂದ್ರೆ ಎಲ್ಲಾ ಸಮುದಾಯಗಳು ಸರಿ ಸಮಾನವಾಗಿ ಹಂಚಿಕೆ ಮಾಡ್ಬೇಕಾಗಿರುವಂತ ಅನುದಾನವನ್ನ ಈ ರೀತಿ 89 ಸಂಘ ಸಂಸ್ಥೆಗಳು ಅದರಲ್ಲೂ ಕೂಡ ಕುರುಬ ಸಮುದಾಯದಲ್ಲಿ ಗುರುತಿಸಿರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಕೊಟ್ರೆ ಉಳಿದಂತ ಸಂಘ ಸಂಸ್ಥೆಗಳು ಏನಾಗಿರ್ಬೇಕು ಮತ್ತೆ ಸಮಾನತೆಯ ಒಂದು ಪ್ರಶ್ನೆ ಎಲ್ಲಿ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗ್ತಿದೆ. ಇದನ್ನ ಯಾವ ರೀತಿ ಸಿದ್ದರಾಮಯ್ಯ ಡಿಪೆಂಡ್ ಮಾಡ್ಕೋತಾರೆ ಅಥವಾ ಸರ್ಕಾರ ಯಾವ ರೀತಿ ಡಿಪೆಂಡ್ ಮಾಡ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ರೀತಿ ಅನುದಾನವನ್ನ ಅಸಮಾನತೆಯಿಂದ ಹಂಚಿಕೆ ಮಾಡಿರುವಂತದ್ದು ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಬಹಳ ಒಂದು ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಇದ್ರ ಬಗ್ಗೆ ಸ್ಪಷ್ಟನೆ ಕೊಡುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಯಾವ ರೀತಿ ಇದನ್ನ ಡಿಪೆಂಡ್ ಮಾಡ್ಕೊಬೇಕು ಅನ್ನೋದು ಕೂಡ ಒಂದು ಚರ್ಚೆ ಜೋರಾಗಿ ನಡೀತಿದೆ. ಅಖಿಲೇಶ್, ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ